ಅಮ್ಮಯ್ಯ ಕೊನೆಗೆ ಬಂದ್ಬಿಟ್ವಿ. ನಮಸ್ಕಾರ. ಅಯ್ಯೋ ದೇವ್ರೇ, ಮಾವ. ನಮಸ್ಕಾರ. ನಮಸ್ಕಾರ ಆಗ್ಬೇಕು. ನಮಸ್ಕಾರ ಮಾವ ಅವರೇ. ಆಶೀರ್ವಾದ ಮಾಡಿ, ಆಶೀರ್ವಾದ ಮಾಡಿ, ಆಶೀರ್ವಾದ ಮಾಡಿ, ಆಶೀರ್ವಾದ ಮಾಡಿ ಮಾವ. ಅಮಲಾಪುರ. ಏನಂದ್ರೆ ಆಶೀರ್ವಾದ ಮಾಡಿ ಮಾವ, ಆಶೀರ್ವದಿಸಿ. ಅಯ್ಯಯ್ಯೋ. ಆಶೀರ್ವಾದ ಮಾಡ್ತಾನೇ ಇರಿ. ಚೆನ್ನಾಗಿದೆ. ಅತ್ತೆಯವ್ರೆ ನೀವೆಲ್ಲ ಮೇನು. ಆಶೀರ್ವಾದ ಮಾಡಿ, ಆಶೀರ್ವಾದ ಮಾಡಿ, ಆಶೀರ್ವಾದ ಮಾಡಿ. ಆಶೀರ್ವಾದ ಮಾಡ್ತೀರಾ? ಏನ್ ನೋಡ್ತಿದ್ದೀರಾ? ಬನ್ನಿ ಒಳಗಡೆ. ನಡಿ ಒಳಗೆ. ಬನ್ನಿಮ್ಮ. ಬನ್ನಿ. ಓ ಸೂಪರ್ ಆಗಿದೆ ಮನೆ. ಲೇ ಹೋಗ್ ಮಗಳನ್ ಕರ್ಕೊಂಡ್ ಬಾ. ಬಂದ್ಬಿಡ್ತಾರೆ. ಆಯ್ತಾಯ್ತು. ಹುಡುಗಿ ಸೂಪರು. ತಗೊಳ್ಳಿ. ಬೇಡ ರೀ, ಪರವಾಗಿಲ್ಲ ತಗೊಳ್ಳಿ. ಬೇಡ ರೀ, ತಗೊಳಪ್ಪ. ಬೇಡ ರೀ. ಹೋಗ್ಲಿ, ಕಾಫಿ ಏನಾದ್ರು ತಗೋತೀರಾ? ಅಯ್ಯೋ ಬೇಡ ರೀ, ಕೆಮಿಕಲ್ ಬಾಡಿಗೆ ಒಳ್ಳೇದಲ್ಲ. ಅಮರಾಪುರ. ಹುಡುಗಿನ ಏನಾದ್ರೂ ಕೇಳ್ಬೇಕು ಅಂತಿದ್ರೆ ಕೇಳ್ಬೋದು. ನಾನ್ ಕೇಳ್ತೀನಿ ಸರ್. ಏನ ನಾಲ್ಕೈದ್ಲ ಎಷ್ಟಮ್ಮ? ಸ್ವಲ್ಪ ಈಸಿಯಾಗಿ. ಮೂರೈದ್ಲ ಎಷ್ಟು? ಇನ್ನೂ ಸ್ವಲ್ಪ ಈಸಿಯಾಗಿ. ಹೋಗ್ಲಿ, ಎರಡೈದ್ಲ ಎಷ್ಟು? ತುಂಬಾ ಈಸಿಯಾಗಿ ಅನ್ನಲ್ಲ. ಇದಕ್ಕಂತ ಒಂದೈದ್ಲ ಎಷ್ಟಮ್ಮ? ಅಷ್ಟು ಕಷ್ಟ ಆಗಿರೋದು ಯಾಕೆ ಹೇಳ್ತೀರಾ ಅಪ್ಪಾಜಿ? ಕಷ್ಟ ಅಂತ ಹೇಳೋ ಇದನ್ನ. ಅದೇಮ್ಮ, ನಿಮ್ಮಪ್ಪ ಆರ್ಗ್ಯಾನಿಕ್ ಹಣ್ಣು ತರಕಾರಿ ಎಲ್ಲ ಬೆಳಿತಾರಲ್ಲ. ನಿನಗ್ ಗೊತ್ತು ತಾನೆ? ನನಗ್ ಗೊತ್ತು. ನಾಲ್ಕೈದು ಹಣ್ಣು ತರಕಾರಿ ಹೆಸರಲ್ಲಮ್ಮ. ಹೀರೆಕಾಯಿ, ಬೆಂಡೆಕಾಯಿ, ಬದನೆಕಾಯಿ, ಟೊಮೆಟೊ. ನನ್ನ ಹುಡುಗಿನ ತಾನೇ ಕೇಳಿದ್ದು. ನಾನ್ ಸಮಾಧಾನ ತಾನೇ ಹೇಳ್ತಾ ಇರೋದು. ಹೋಗ್ಲಿ, ಹುಡುಗಿ ಆರ್ಗಿಡ್ ಏನಾದ್ರು ಹೇಳ್ತಾಳ? ಬೇಡ ಅಪ್ಪಾಜಿ, 10 ಜನರ ಮುಂದೆ ತೊಂದರೆ ಕೊಡ್ಬೇಡಿ ಅಂತ ಹೇಳಿದ್ನ ಇಲ್ವೋ? ನೀವು ಡಾಮಿನೇಷನ್ ಹಾಕೋ ಓವರ್ ಆಯ್ತು. ಕೊಡೋದು ತಗೊಳೋದ್ರ ಬಗ್ಗೆ ಮಕ್ಳು ಮುಂದೆನೆ ಮಾತಾಡ್ಬಿಟ್ರೆ ಚೆನ್ನಾಗಿರುತ್ತೇನೋ. ಹಾಗೆ ಆಗ್ಲಿ. ನಮ್ಮ ಅಮರಾಪುರದಲ್ಲಿ ನೀವ್ ಇರಿ ಅಪ್ಪಾಜಿ. ಇವ್ರು ಯಾವನ ಅಂಕಲ್, ನೀವು ನಿಮ್ ಮಗಳಿಗೆ ಏನ್ ಕೊಡ್ಬೇಕು ಅಂತಿದ್ರು ಅದನ್ನ ಕೊಡಿ. ಕೊಡ್ಲಿಲ್ಲ ಅಂದ್ರೂ ಪರವಾಗಿಲ್ಲ. ಅಂದ್ರೆ ಹುಡುಗಿ ನಿಮ್ಗೆ ತುಂಬಾ ಇಷ್ಟ ಆಗಿದ್ದಾಳೆ ಅಲ್ವಾ? ತುಂಬಾ ಇಷ್ಟ ಆದ್ಲ ಅಂಕಲ್. ಕಾಯ್ಯಾಕ ಉಚ್ತಾ ಇದ್ಯಾ? ನೀನಾ? ಮತ್ ಹಾಗಿದ್ರೆ ಈ ತಾಂಬೂಲ ವಗೇರ ಏನ್ ಮಾತಾಡಕ್ ಬಿಡ್ತಾನೋ ಅಲ್ವಾ? ಇದನ್ ನೀವು ಮಾತಾಡ್ಬೋದು. ನಮ್ಮ ಹುಡುಗರಿಗೆ ಅಮರಾಪುರದ ಪುರೋಹಿತರಂದ್ರೆ ತುಂಬಾ ಅಭಿಮಾನ. ಹುಡುಗಿ ಇಷ್ಟ ಆದ್ರೆ ತಾಂಬೂಲ ಬದಲಾಯಿಸ್ಕೊಳ್ಳೋದಕ್ಕೆ ಒಳ್ಳೆ ಮುಹೂರ್ತ ಹೇಳ್ತೀನಿ ಅಂತ ಹೇಳಿದ್ರು. ಅದ್ ಯಾವಾಗ ಅಂತ ನಿಮಗ್ ಫೋನ್ ಮಾಡಿ ತಿಳಿಸ್ತೀನಿ. ಆಗ್ಲೇ ನಿಶ್ಚಿತಾರ್ಥಕ್ಕೂ ರೆಡಿ ಮಾಡ್ಕೊಂಡ್ರೆ ಸಾಕು. ಮತ್ತಿನ್ನೇನು, ನಮ್ಗೆಲ್ಲ ಓಕೆ. ಶುಭಂ. ಸರಿ, ನಾವಿಲ್ಲಿ ಬರ್ತೀವಿ. ಸರಿ, ಹೋಗ್ ಬನ್ನಿ. ಹೋಗ್ ಬರ್ತೀವಿ. ಬನ್ನಿ. ಹುಡುಗಿ ಏನ್ ನೋಡ್ತಾನೆ ಇಲ್ಲ. ಹೋಗ್ಲಿ ಬಿಡಿ ಅಳಿ, ಅಂದ್ರೆ ಮದ್ವೆ ಆದ್ಮೇಲೆ ನೋಡ್ಕೋತಿರಲ್ವಾ? ನಾವಿಲ್ಲಿ ಬರ್ತೀವಿ. ಹೋಗ್ ಬನ್ನಿ ಸರ್. ಹೋಗ್ ಬರ್ತೀವಿ ಬೇಗ್ರೆ. ನನ್ ಮದ್ವೆ ಫಿಕ್ಸ್ ಆಗೋಯ್ತು. ಮಾವ ಅವ್ರೇ, ಆಶೀರ್ವಾದ ಮಾಡಿ ನನ್ನ. ಆಶೀರ್ವಾದ ಮಾಡಿ. ಜಾಸ್ತಿ ಆಗೋಯ್ತು. ಬೇಗ ಮದ್ವೆ ಮಾಡ್ಬಿಟ್ರೆ. ಐ ಲವ್ ಯು ಮಾವ ಅವ್ರೇ, ಐ ಲವ್ ಯು. ಸರಿ, ಹೊರಡಪ್ಪ. ಏನ್ ಹೊರಡು ಅಂತ ಇದ್ದಾರ? ಸರಿ, ಮತ್ತೆ ಬರೋದೇ ಅಲ್ವಾ? ಸರಿ ನಡಿಯೋ, ಮತ್ತೆ ಬೇಗ ಬರೋಣ. ಬಾಯ್. ಅಮ್ಮ, ಏನೋ ಒಂದ್ ಮಾಡಮ್ಮ. ವಿಜಯ್ ಇಲ್ದೆ ನನ್ನನ್ನ ನಾನು ಊಹಿಸ್ಕೊಳಕ್ಕೂ ಸಾಧ್ಯ ಇಲ್ಲ. ಅಪ್ಪಾಜಿ ನೋಡಿದ್ರೆ ಅಲ್ಲೆಲ್ಲ ಫೈನಲ್ಲು ಮಾಡ್ಬಿಟ್ರು. ಅಮ್ಮ, ಏನಾದ್ರೂ ಮಾಡಿ ನಿಲ್ಸಮ್ಮ. ವಿಜಯ್ ಇಲ್ದೇ ಇರೋ ಜೀವನ ನನಗ್ ಬೇಡ. ವಿಜಯ್ ನಾನು, ನನಗ ಅವನೇ ಬೇಕು. ಇನ್ಯಾರು ಇಷ್ಟು ದೂರ ಬಂದ್ಮೇಲೆ ನನ್ನ ಅಭಿಪ್ರಾಯ ಕೂಡ ನಿಮ್ಗೆ ಹೇಳೋಣ ಅಂತ ಬಂದೆ. ಬೇಡ, ಹೇಳ್ಬೇಡ. ಇಲ್ಲಿವರೆಗೂ ಎಷ್ಟ್ ಹೇಳ್ಬೇಕೋ, ಹೇಗ್ ಹೇಳ್ಬೇಕೋ ಎಲ್ಲ ಹೇಳಾಗಿದೆ. ಇನ್ ಸಾಕು, ನಿಲ್ಸು. ಅವ್ಳ ಪ್ರೀತಿನೆಲ್ಲ ತಲೆ ಕಟ್ಕೊಂಡು ತಾಯಿ ಜವಾಬ್ದಾರಿನ ಮರ್ತು ಹೋಗಿದ್ಯಾ. ಪ್ರೀತಿ ಇಲ್ದೇ ಇರೋ ಕಡೆ ಎಷ್ಟೇ ಬೆಳಕಿದ್ರು
ದಾರಿ ಕಾಣಿಸಲ್ಲ ರೀ. ಇಂಥದ್ದನ್ನೆಲ್ಲ ಹೇಳಿ ಹೇಳಿ ಏನ್ ತಪ್ಪು ಮಾಡ್ದೆ? ನೀನ್ ತಪ್ಪು ಮಾಡಿದ್ಯಾ ಅಂತ ನಾನು ಹೇಳಿದ್ನಾ? ನೀನ್ ಹೇಳಿದ್ದನ್ನೆಲ್ಲ ನಾನು ಯಾವತ್ತಾದ್ರೂ ಬೇಡ ಅಂತ ಹೇಳಿದಿನ? ಅಂದಿಲ್ಲ. ಅಂತದ್ರಲ್ಲಿ ಇವಾಗ ಯಾಕೆ ಹೇಳ್ತಾ ಇದ್ದೀನಿ? ಇದು ಅವಳ ಜೀವನಕ್ಕೆ ಸಂಬಂಧಪಟ್ಟಿರುವಂತ ಸಮಸ್ಯೆ ಕಣೆ. ಪ್ರೀತಿ ಅವಳ ಮನ್ಸಿಗೆ ಸಂಬಂಧಪಟ್ಟಿರೋ ವಿಷಯ ರೀ. ಮಾತ್ ಮಾತಾಡ್ತಿದ್ಯಾ? ಇಲ್ಲ ರೀ, ಕೇಳಿದ್ದಕ್ಕೆ ಉತ್ತರ ಕೊಡ್ತಾ ಇದ್ದೀನಿ. ಈ ಡಿಸ್ಕಷನ್ ನ ಇಲ್ಲಿಗೆ ಮುಗ್ಸು. ನಾನು ಉಸಿರು ನಿಂತೋಗೋಕ್ಕೂ ಮೊದ್ಲು ನಿಲ್ಸಿದ್ರೆ ಒಳ್ಳೇದು. 25 ವರ್ಷದ ನಮ್ ಸಂಸಾರದಲ್ಲಿ ಯಾವತ್ತೊಂದ್ ದಿನನೂ ನಾನು ಇನ್ಮೇಲೆ ಕೈ ಮಾಡಿಲ್ಲ. ಈಗ ಪರಿಸ್ಥಿತಿ ಬರೋ ಹಾಗೆ ಮಾಡ್ಬೇಡ. ಅಪ್ಪಾಜಿ, ನೀವ್ ಅನುಮತಿ ಕೊಟ್ರೆ ನಿಮ್ ಜೊತೆ ಮಾತಾಡ್ಬೇಕು. ಕೇಳ್ದೇನೆ ಎಲ್ಲ ಕೊಟ್ರಿ ನೀವು. ಇದೊಂದನ್ನು ಕೊಟ್ಬೇಡಿ ಅಪ್ಪಾಜಿ. ನಮ್ಮ ಅಪ್ಪಾಜಿ ನನ್ ಪ್ರೀತಿನ ಒಪ್ಕೊಂಡ್ರು ಅಂತ ಶಾಶ್ವತವಾಗಿ ನಿಮ್ಮನ್ನ ಮನ್ಸಲ್ಲಿ ಇಟ್ಕೋತೀನಿ. ಅದು ಬೇಡ ಅಂತ ನೀವ್ ಬೇರೆ ಮಾಡಿದ್ರೆ ನಿಮ್ಮನ್ನೇ ನೆನ್ಪಿಸ್ಕೊಂಡು ಕುಗ್ಗಿ ಕುಗ್ಗಿ ಅಳ್ತಾ ಬೇರೆಯವ್ರ ಮನೆ ಆಳಾಗಿ ಬದುಕ್ಬೇಕಾಗತ್ತೆ. ಕಷ್ಟ ಆಗ್ತಿದ್ರು ಹೇಳ್ದೆ ಇರೋಕಾಗ್ತಿಲ್ಲ. ನನ್ ಜೀವನ ಪೂರ್ತಿ ಪರಿಚಯ ಇಲ್ದೇ ಇರೋರ್ ಮನೇಲಿ ಪ್ರೀತಿಯಿಂದ ನಾಟಕ ಆಡೋ ಶಿಕ್ಷೆನ ನನಗ್ ಕೊಡಬೇಡಿ ಅಪ್ಪಾಜಿ. ನನ್ ಮನ್ಸಲ್ಲಿ ನಿಮ್ಮನ್ನ ಶಾಶ್ವತ ಶತ್ರುವಾಗಿ ಊಹಿಸ್ಕೊಳ್ಳೋದು ನನ್ನಿಂದ ಸಾಧ್ಯ ಇಲ್ಲ ಅಪ್ಪಾಜಿ. ಯಾಕಪ್ಪ ಈ ತರ ಇದ್ದೀರಾ? ಪದೇ ಪದೇ ವೆಂಕಟರಮಣವರೇ ನೆನಪಿಗೆ ಬರ್ತಾ ಇದ್ದಾರೆ ಕಣು. ಮನಸ್ಸಿಗೆ ನೋವು ಮಾಡಿದ್ರು ಪದೇ ಪದೇ ನೆನಪಾಗೋದು ಸಹಜನೇ ಅಪ್ಪ. ಅದಲ್ಲ ಕಣು, ಆತನಿಂದ ಕಲಿಯೋದು ತುಂಬಾ ಇದೆ ಅನ್ನಿಸ್ತಿತ್ತು ಕಣು. ಅವ್ರ ಮಗಳ ಮೇಲೆ ಅವ್ರಿಟ್ಟಿರೋ ಪ್ರೀತಿ, ಅದಕ್ಕೋಸ್ಕರ ಅವ್ರು ಪಟ್ಟಿರೋ ಶ್ರಮ ನಿನಗೋಸ್ಕರ ನಾನು ಯಾವತ್ತೂ ಮಾಡ್ಲಿಲ್ವೋ? ಯಾವಾಗ್ಲೂ ಬೈಯೋದೆ. ಇರೋ ಟೈಮಲ್ಲಿ ಕಷ್ಟಗಳನ್ನ ಹೇಳ್ಕೊಂಡು ನಿನಗೆ ಬೈಯೋದೇ ಆಗೋಯ್ತು. ಮಂಚದ ಮೇಲೆ ಹಾಗೆ ಮಲ್ಕೊಂಡು ಅಲ್ಲಿಗೆ ಹೋಗದೆ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಂತ ಅನಿಸ್ತಾ ಇದೆ ಕಣೋ. ನಾಳೆ ಖಾಲಿ ಹೊಟ್ಟೆಗೆ ನನ್ನ ಹತ್ರ ಆನ್ಸರ್ ಇಲ್ಲದೆ ಇದ್ರೆ ಸುಮ್ನೆ ಇರಿ ಅಪ್ಪ, ಸುಮ್ನೆ ಇರಿ. ನನ್ನ ಕ್ಷಮಿಸ್ಬಿಡು. ಹಾಗೆ ಮಾತಾಡ್ಬೇಡಿ ಅಪ್ಪ. ಇಷ್ಟು ಕಷ್ಟ ಇದ್ರು ಕೂಡ ನನಗೆ ಯಾವತ್ತೂ ಉಪವಾಸ ಮಲಗಿಸಿಲ್ಲ ನೀವು. ಇದಕ್ಕಿಂತ ಪ್ರೀತಿ ಮಾಡೋದಂದ್ರೆ ಯಾರಿಗಾದ್ರೂ ಸಿಗ್ತಾರಪ್ಪ? ವೆಂಕಟರಮಣ ಅವ್ರಿಗಿಂತ ನಮ್ಮಪ್ಪರೇ ದೊಡ್ಡವರು. ನಮ್ಮಪ್ಪನ ಪ್ರೀತಿನೇ ದೊಡ್ಡದು.